ಓಂ ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, 1ನೇ ತಾರೀಕು ಹುಣ್ಣಿಮೆ ಬಂದಿದೆ. ಇವತ್ತು ಶುಕ್ರವಾರ ಬೇರೆ. ತಪ್ಪದೆ ಈ ರೀತಿ ನಿನ್ನ ಸಾಯಿ ಮುಂದೆ ಬೇಡಿಕೊಳ್ಳಿ, ನಿಮ್ಮ ಎಲ್ಲ ಕೆಲಸಗಳು ಕೂಡ ಆಗಿಬಿಡುತ್ತೆ ಅಂತ ಸಾಯಿ ನಮಗೋಸ್ಕರ ಒಂದು ಹೊಸ ಸಂದೇಶವನ್ನು ತಂದಿದ್ದಾರೆ. ಇದ್ರ ಜೊತೆಗೆ ಒಂದು ಚಿಕ್ಕ ಪರಿಹಾರವನ್ನು ಕೂಡ ಹೇಳ್ತಾರೆ. ಈ ಹುಣ್ಣಿಮೆ ದಿನ ನಮ್ಮ ಕಷ್ಟಗಳು ದೂರ ಆಗಬೇಕು. ಸಾಯಿ ಮುಂದೆ ಸದಾ ನಾವು ನಮ್ಮ ಕಷ್ಟಗಳ ಬಗ್ಗೆ ಅಥವಾ ನಮ್ಮ ನಮ್ಮ ಬೇಡಿಕೆಗಳು ಈಡೇರುತ್ತಿಲ್ಲವೇ ಅಂತ ಯೋಚನೆ ಮಾಡ್ತಾ ಇರ್ತೀರಾ. ಇವತ್ತು ಸಾಯಿ ಕೊಡ್ತಿರುವಂಥ ಸಂದೇಶವನ್ನು ಯಾರು ಪೂರ್ತಿಯಾಗಿ ಅರ್ಥ ಮಾಡಿಕೊಂಡು ಸಾಯಿ ಹೇಳ್ದಂಗೆ ಆಚರಿಸುತ್ತಾರೋ, ಈ ಹುಣ್ಣಿಮೆ ದಿನ ತಪ್ಪದೇ ಅವರ ಜೀವನದಲ್ಲಿ ಅದೃಷ್ಟವ ಕಾಲ ಆರಂಭವಾಗುತ್ತದೆ. ಅವರು ಏನು ಕಳ್ಕೊಂಡಿರ್ತಾರೋ ಅದು ತಪ್ಪದೇ ಅವರಿಗೆ ಸಿಗುತ್ತೆ. ಇವತ್ತು ಸಾಯಿ ಕೊಡ್ತಿರುವಂಥ ಈ ಪರಿಹಾರವನ್ನು ತಪ್ಪದೇ ಪ್ರಯತ್ನಿಸಿ ನೋಡಿ, ಖಂಡಿತ ನಿಮಗೆ ಆ ಸಾಯಿ ಆಶೀರ್ವಾದ ಸಿಗುತ್ತೆ. ಮಗು, ಈ ಹುಣ್ಣಿಮೆ ದಿನ ಶುಕ್ರವಾರ ದಿನ ನೀವು ಈ ಚಿಕ್ಕ ಕೆಲಸವನ್ನು ಮಾಡಬೇಕು. ನಿಮ್ಮ ಕಷ್ಟಗಳು ಏನೇ ಇರಲಿ, ನೀನು ನಿನ್ನ ಸಾಯಿ ಕೇಳುತ್ತಿಲ್ಲ ಅಂತ ಯೋಚನೆ ಮಾಡ್ತಾ ಇದೀಯಾ, ಆದರೆ ನೀನು ಮಾಡೋ ಎಲ್ಲ ಕೆಲಸಗಳು ಕೂಡ ನಿನ್ನ ಸಾಯಿ ನೋಡ್ತಾನೆ ಇದ್ದಾರೆ, ನಿನ್ನ ಜೊತೆನೇ ಇದ್ದಾರೆ. ನೀವು ಒಳ್ಳೆಯದಾಗಿರಲಿ ಕೆಟ್ಟದಾಗಿರಲಿ ಎಂಥದೇ ಆಗಿರಲಿ, ಸಾಯಿ ಎಲ್ಲ ಕೂಡ ನೋಡ್ತಾ ಇದ್ದಾರೆ. ತಪ್ಪದೆ ನೀನೇನು ಅನ್ಕೊಂಡಿದ್ಯೋ ಅದು ಆಗುತ್ತೀಯ, ಆದರೆ ಸ್ವಲ್ಪ ಸಮಯ ಬೇಕು. ಯಾಕಂದ್ರೆ ನೀನು ಕೆಲವೊಂದು ತಪ್ಪುಗಳು ಮಾಡಿದೀಯ. ಅದ್ರ ಬಗ್ಗೆ ಈಗ ನೀನು ಅನುಭವಿಸ್ತಾ ಇರೋಂಥ ಕರ್ಮಗಳು ಏನಿದೆಯೋ ಅದೆಲ್ಲ ಕೂಡ ನಿನ್ನ ಕೈಯಿಂದ ನೀನು ಮಾಡಿರೋ ಅಂಥ ತಪ್ಪುಗಳು. ಯಾರೇ ಆಗಿರಲಿ, ನಿಮ್ಮ ಮನೆ ಬಾಗಿಲಿಗೆ ಬಂದ್ರೆ ಅವರಿಗೆ ಸಹಾಯ ಮಾಡೋ ಬುದ್ಧಿ ಇರಬೇಕು. ನಿನ್ನ ಕೈಯಲ್ಲಿ ಆಗಿಲ್ಲವಾ, ನೀವು ಕೆಟ್ಟದಾಗಿ ಬೈದು ಅವರನ್ನು ಕಳಿಸೋದು ಬೇಡ. ಶಾಂತವಾಗಿ ಮಾತಾಡಿಸಿ, ಆಮೇಲೆ ನಿನ್ನ ಕೈಯಲ್ಲಿ ಏನಾಗುತ್ತೋ ಅದನ್ನ ಮಾಡಿ ಕಳಿಸಿ. ಅಷ್ಟು ಬಿಟ್ರೆ ಅವ್ರನ್ನ ನೀವು ಮನೆ ಮುಂದಕ್ಕೆ ಬಂದು ಕೇಳಿದ್ರೆ, ಬೈದು ಬಿಟ್ಟು ಮತ್ತೆ ವಾಪಸ್ ಕಳಿಸಿದ್ರೆ ನಿನಗೆ ಏನು ಪ್ರಯೋಜನ ಸಿಗಲ್ಲ. ಇವತ್ತು ನಿನಗೆ ಆ ಸ್ಥಿತಿ ಬಂದಿಲ್ಲ, ನಿನಗೆ ಆ ಭಗವಂತನ ಕೃಪೆ ಇದೆ, ಅದಕ್ಕೆ 3 ಹೊತ್ತು ನೀನು ಊಟ ಮಾಡ್ತಾ ಇದೀಯ. ಆದಷ್ಟು ಸಹಾಯ ಮಾಡಕ್ಕೆ ಪ್ರಯತ್ನ ಮಾಡಬೇಕು. ನಿಮ್ಮ ಜೀವನ ಸಂತೋಷವಾಗಿ ಇರೋ ಥರ ನಾನು ಮಾಡುತ್ತೀನಿ. ಮಗು, ಇವತ್ತು ನೀನೇನು ನಿನ್ನ ಹತ್ರ ಇಟ್ಕೊಂಡು, ನನ್ನ ಕೆಲಸಗಳು ಆಗಿಲ್ವೇ ಬಾಬಾ, ನನಗೆ ಒಂದು ಉದ್ಯೋಗ ಬೇಕು, ಇದು ನನ್ನ ಜೀವನಕ್ಕೆ ತುಂಬ ಮುಖ್ಯ, ನನ್ನ ಮನೆಯ ಅವರಿಗೆ ನಾನು ಚೆನ್ನಾಗಿ ನೋಡ್ಕೋಬೇಕು, ನನ್ನ ತಂದೆ ತಾಯಿ ತಂಗಿಗೆ ಅಣ್ಣಂದರಿಗೆ ಎಲ್ಲರಿಗೂ ನಾನು ಒಳ್ಳೆಯ ಮಾತು ತರಬೇಕು ಅಂತ ಆಸೆ ಇದೆ. ಈ ಹುಣ್ಣಿಮೆ ದಿನ ನಾನು ಹೇಳುತ್ತಾ ಇದ್ದೀನಿ, ಕೇಳಿ, ನಿನ್ನ ಅದೃಷ್ಟ ಆರಂಭವಾಗುತ್ತದೆ. ಈ 1ನೇ ತಾರೀಕಿಂದ ಶುರು ಮಾಡಿ. ನಾನು ಏನು ಹೇಳ್ತಾ ಇದ್ದೀನೋ ಅದೆಲ್ಲ ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ತಪ್ಪದೆ ಅದೇ ರೀತಿಯಲ್ಲಿ ಆಚರಿಸಿ, ನಂತರ ನೋಡಿ ನಿನ್ನ ಜೀವನ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ. ಮಗು, ಈ ಶುಕ್ರವಾರ ದಿನ 1ನೇ ತಾರೀಕು, ಅದು ಕೂಡ ಹುಣ್ಣಿಮೆಯ ಸಮಯದಲ್ಲಿ ಹೇಳ್ತಾ ಇದ್ದೀನಿ. ನೀವು ರಾತ್ರಿ ಮಲಗುವ ಮುನ್ನ, ಸಂಜೆ ಸಮಯದಲ್ಲಿ ಅಥವಾ ರಾತ್ರಿ ಮಲಗುವ ಸಮಯದಲ್ಲಿ ನೀನು ಈ ಕೆಲಸವನ್ನು ಮಾಡಬೇಕು. ಒಂದು ವೈಟ್ ಪೇಪರಲ್ಲಿ ನಿನ್ನ ಕೆಲಸಗಳು ಏನೇನಾಗಿಲ್ವೋ, ಯಾವ್ದ್ಯಾವುದು ನಿಂತುಬಿಟ್ಟಿದೆಯೋ ಅದನ್ನು ಅಲ್ಲಿ ಬರೆದಬೇಕು. ನೀನು ಮನೆ ಕಟ್ಕೋಬೇಕು ಅಂತ ಇದೆಯಾ, ಅಥವಾ ಉದ್ಯೋಗ ಬರಬೇಕು ಅಂತ ಕಾಯ್ತಾ ಇದೆಯಾ, ಒಳ್ಳೆಯ ನನ್ನ ಮಕ್ಕಳು ಒಳ್ಳೆಯ ಸ್ಥಾಯಿಗೆ ಹೋಗಬೇಕು ಅಂತ ಇದೆಯಾ, ಅಥವಾ ಇನ್ನೇನಾದರೂ ಬೇರೆಯವ್ರಿಗೆ ನೀನು ದುಡ್ಡು ಕೊಡಬೇಕಾ, ಆ ಸಾಲ ಬೇಗ ತೀರಿಸ್ಕೋಬೇಕು ಅಂತ ಅಂದ್ಕೊಳ್ತಾ ಇದೆಯಾ, ಅಥವಾ ಬೇರೆಯವರು ನಿನ್ನ ಹತ್ರ ತಗೊಂಡಿರೋ ದುಡ್ಡು ವಾಪಸ್ ಬಂದಿಲ್ವಾ, ಇದೇನಾದರೂ ಇರಲಿ ಅದನ್ನು ಆ ಪೇಪರಲ್ಲಿ ಬರಿಬೇಕು. ನಂತರ ನೀನು ಆ ಪೇಪರಲ್ಲಿ ಒಂದು ಮೂಲೆ ಮೂಲೆಗೂ ಅರಿಶಿನ ಹಚ್ಚಬೇಕು. ಹಚ್ಚಿದ ನಂತರ ಅದನ್ನು ಚೆನ್ನಾಗಿ ಮಡಚಿ ನೀವು ಸಾಯಿ ಮುಂದೆ ಇಡಬೇಕು, ಸಾಯಿ ಪಾದಗಳ ಮುಂದೆ ಇಡಬೇಕು. ಈ ಸಾಯಂಕಾಲ ಸಮಯದಲ್ಲಿ ಪೂಜೆ ಮಾಡಿ, ಅಥವಾ ರಾತ್ರಿ ಮಲಗುವ ಮುಂಚೆ ಒಂದು ಊದುಕಡ್ಡಿನ ಹಚ್ಚಬೇಕು.
ಹಚ್ಚಿದ ನಂತರ ಮನಸ್ಸಿನಲ್ಲಿ ಇರುವಂಥ ನೋವನ್ನು ಅಥವಾ ನಿಮ್ಮ ಬೇಡಿಕೆಗಳನ್ನು ಹೇಳ್ಕೊಂತ ಸಾಯಿ ಇವತ್ತು ಈ 1ನೇ ತಾರೀಕು ನಾನು ನನ್ನ ಮನಸ್ಸಿನಲ್ಲಿ ಇರುವಂಥ ಬೇಡಿಕೆಗಳನ್ನು ನಿನ್ನ ಪಾದಗಳ ಮುಂದೆ ಇಡ್ತಾ ಇದ್ದೀನಿ. ನೀವೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ನನಗೆ ಈ ಕೆಲಸ ಆಗಬೇಕು. ನಾನು ನಿನ್ನನ್ನೇ ನಂಬಿದ್ದೀನಿ ಅಂತ ಈ ರೀತಿ ನೀವು ನಮಸ್ಕಾರ ಮಾಡಿಕೊಂಡು ಮನಸ್ಸಿನಲ್ಲೇ ಮಾತಾಡಿ. ಸಾಯಿ ತಪ್ಪದೆ ಅದನ್ನ ಕೇಳುತ್ತಾರೆ. ನಂತರ ಆ ಪೇಪರ್‌ನ ನೀವೇನ್ ಮಾಡ್ತೀರಾ ಅಂದ್ರೆ, ನೀವು ಒಂದು ಒಳ್ಳೆಯ ಜಾಗ ಅಂದ್ರೆ ನಮ್ಮ ಬೀರುದಲ್ಲಿ ಅಥವಾ ನೀವು ಇನ್ನೊಂದು ಕೆಲಸ ಮಾಡಬೇಕು. ನಿಮ್ಮ ಕಿಚನಲ್ಲಿ ನೀವು ಅಕ್ಕಿ ಇಟ್ಕೊಂಡಿರುವಂಥ ಡಬ್ಬ ಇರುತ್ತಲ್ವಾ? ಆ ಡಬ್ಬದಲ್ಲಿ ನೀವು ಈ ಪೇಪರ್‌ನ ಹಾಕ್ಬೋದು. ಅಂದ್ರೆ ಕೆಳಗೆ ಹಾಕ್ಬೇಕು. ಡಬ್ಬ ಕೆಳಗಡೆ ಹಾಕ್ಬೇಕು. ನಂತರ ಅಕ್ಕಿನ ಹಾಕ್ಬೇಕು. ಈ ಥರ ನೀವು ಅಲ್ಲಿ ಕೂಡ ಬಚ್ಚಿಡ್ಬೋದು ಅಥವಾ ಬೀರುದಲ್ಲಿ ಕೂಡ ಇಡ್ಬೋದು. ಈ ಪೇಪರ್ ಇಡೋ ಜಾಗದಲ್ಲಿ ಒಂದು ₹1 ಕಾಯನ್ನ ಅಥವಾ ₹2 ಕಾಯನ್ನ ಇಡಬೇಕು. ಈ 2 ಪೇಪರು ಪ್ಲಸ್ ದುಡ್ಡು ಇದೆರಡು ಚಿಲ್ಲರೆನ ಇಟ್ಟು ನೀವು ನಮಸ್ಕಾರ ಮಾಡಿಕೊಂಡು ಸಾಯಿ ಆಶೀರ್ವಾದ ತಗೊಂಡು ನನ್ನ ಕೆಲಸ ಅತಿ ಶೀಘ್ರವಾಗಿ ಆಗಬೇಕು ಅಂತ ಈ ಪ್ರಯತ್ನವನ್ನು ಮಾಡಿ ನೋಡಿ. ಇದು ಯಾವಾಗ ತೆಗಿಬೇಕು ಅಂತೀರಾ? ನಿಮ್ಮ ಕೆಲಸ ಆಗೋವರೆಗೂ ತೆಗಿಬೇಡಿ. ಇನ್ ಕೇಸ್ ನಿಮ್ಮ ಕೆಲಸ ಆದರೆ ಆ ₹2 ತೆಗೆದು ಅಥವಾ ₹1 ಹಾಕಿದ್ರೆ ₹1 ತೆಗೆದು ಸಾಯಿ ಮಂದಿರಕ್ಕೆ ಹೋಗಿ ಹುಂಡಿಯಲ್ಲಿ ಹಾಕಿ. ಆ ಪೇಪರು ಪ್ಲಸ್ ದುಡ್ಡು 2 ಅಲ್ಲಿ ಹಾಕಬೇಕು. ಆಮೇಲೆ ಈ ಇಡೀ ದಿನಗಳು ಅಂದರೆ ನೀವು ಪ್ರತಿದಿನ ಅದಕ್ಕೆ ಪೂಜೆ ಮಾಡಬೇಕು. ನೀವೆಲ್ಲಿ ಅದನ್ನು ಬಚ್ಚಿಟ್ಟಿರ್ತೀರೋ ಅದಕ್ಕೆ ಡೈಲಿ ನೀವು ಪೂಜೆ ಮಾಡ್ತೀರಲ್ವ ಹೆಂಗೋ ಮನೆಯಲ್ಲಿ, ಆ ಸಮಯದಲ್ಲಿ ಊದ್ಕಡ್ಡಿ ಹಿಂಗೆ ತಿರುಗಿಸ್ಬೇಕು. ಆಮೇಲೆ ಬಾಬಾ ಮುಂದೆ ಅದನ್ನ ಡೈಲಿ ಹೇಳ್ಕೋಬೇಕು. ನಾನು ಇದನ್ನ ಕೇಳಿದ್ದೀನಿ, ನೀವೇನು ಮಾಡಿದ್ದೀರಾ? ನಾನು ಪ್ರತಿದಿನ ನೀವು ಯಾವ ರೀತಿ ಸಂದೇಶವನ್ನು ಕೊಡ್ತೀರೋ ಅದೇ ರೀತಿಯಲ್ಲಿ ನಾನು ಆಚರಿಸುತ್ತಾ ಇದ್ದೀನಿ. ನನ್ನ ಜೀವನ ಶೈಲಿ ಬದಲಾಗಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ನೀವು ಹೇಳ್ದಂಗೆ ನಾನು ನಡೆಸ್ಕೊತಾ ಇದ್ದೀನಿ ಬಾಬಾ. ನನ್ನ ಕೆಲಸ ಆಗಬೇಕು ಅಂತ ನೀವು ಪ್ರತಿದಿನ ಸಾಯಿ ಮುಂದೆ ಬೇಡ್ಕೋಬೇಕು. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ಮನೆಯಲ್ಲೇ. ಇವಾಗ ಮಕ್ಕಳು ಹಠ ಮಾಡ್ತಾರೆ ಏನಾದರೂ ಒಂದು ಕೊಡಿಸಿ ಅಂತ. ಆವಾಗ ನಾವೇನು ಮಾಡ್ತೀವಿ? ನನ್ನ ಹತ್ರ ದುಡ್ಡಿಲ್ಲ ಅಂದ್ರೂ ಮಕ್ಕಳು ಕೇಳ್ತಾರಾ? ಇಲ್ಲ. ನಾವು ಏನೇ ಪ್ರಯತ್ನ ಮಾಡಿದ್ರೂ ಮಕ್ಕಳು ಕೇಳೋದೇ ಇಲ್ಲ. ನನಗದು ಬೇಕೇ ಬೇಕು ಅಂದರೆ ಆಯಿತು ಕೊಡ್ಸೋಣ ಅಂತ ಮುದ್ದು ಮಾಡ್ತೀವಿ. ಆದರೆ ಅವ್ರು ಮಾತ್ರ ಬಿಡಲ್ಲ. ಏನೇ ಪ್ರಯತ್ನ ಮಾಡಿದ್ರೂ ಅವ್ರು ಬಿಡಲ್ಲ. 1 ದಿವಸ 2 ದಿವಸ 3 ದಿವಸ ನಾವು ಟೈಮ್ ತಗೊತೀವಿ. ಆಮೇಲೆ ಆದರೂ ಕೊಡಿಸ್ತೀವಾ? ತಪ್ಪದೆ ಕೊಡಿಸ್ತೀವಿ. ಅದೇ ರೀತಿಯಲ್ಲಿ ಭಗವಂತನ ಮುಂದೆ ಪ್ರತಿದಿನ ನಾವು ಹಠ ಮಾಡಿ ಕೇಳಬೇಕು. ನನ್ನ ಬೇಡಿಕೆ ತಪ್ಪದೆ ನೀವು ಈಡೇರಿಸಬೇಕು. ಯಾಕಂದರೆ ನಾನು ಪ್ರತಿದಿನ ನಿಮ್ಮ ಸಂದೇಶವನ್ನು ಕೇಳ್ತಾ ಇದ್ದೀನಿ. ಪ್ರತಿದಿನ ನೀವು ಹೇಳ್ದಂಗೆ ನಡ್ಸ್ಕೊತಾ ಇದ್ದೀನಿ. ನಾನು ನಿನ್ನನ್ನೇ ನಂಬಿದ್ದೀನಿ ಬಾಬಾ. ನೀವು ಹೇಳ್ದಂಗೆ ಮಾಡ್ತೀನಿ. ನೀವು ಏನು ಹೇಳಿದ್ರೆ ಅದನ್ನೇ ನಾನು ಆಚರಿಸುತ್ತೀನಿ ಅಂತ ನನ್ನ ಮಗು ಹೇಳ್ತಾ ಇದೆ. ನಾನು ಹೇಳ್ದಂಗೆ ಪ್ರತಿಯೊಂದು ಮಾಡ್ತಾ ಇದೆ. ತಪ್ಪದೆ ನಿನ್ನ ಜೀವನದಲ್ಲಿ ಏನೇ ಕಷ್ಟ ಬಂದಿದ್ರು ಅಥವಾ ಈಗೇನು ಅನುಭವಿಸ್ತಾ ಇದೆಯೋ ಅದನ್ನು ದೂರ ಮಾಡೋ ಬಾಧ್ಯತೆ ನಾನು ತಗೊತಾ ಇದ್ದೀನಿ. ನೀನು ಇದ್ರ ಮೇಲೆ ಇನ್ನೇನು ಚಿಂತೆ ಮಾಡಬೇಡಿ ಅಂತ ಇವತ್ತು ಸಾಯಿ ನಮಗೋಸ್ಕರ ಇಂಥ ಒಳ್ಳೆಯ ಸಂದೇಶವನ್ನು ಆಮೇಲೆ ಪರಿಹಾರವನ್ನು ಹೇಳಿದ್ದಾರೆ. ಇದನ್ನ ಪ್ರತಿಯೊಬ್ಬರು ಆಚರಿಸಿ ಆಮೇಲೆ ನೋಡೋಣ. ಅವರ ಕೃಪೆ ಇದ್ರೆ ಎಲ್ಲ ಆಗ್ಬಿಡುತ್ತೆ. ಸಮಯ ಬರಬೇಕು, ಶ್ರದ್ಧೆ ಸಬೂರಿ ನಮಗೆ ಇರಬೇಕು. ಮತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ನಮ್ಮ ಸಾಯಿ ಫ್ಯಾಮಿಲೀಸ್ಗೆ ಎಲ್ಲರಿಗೂ ಹಂಚಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.